Welcome to our new English Grammar for Karnataka competitive exam series. Hello everyone, welcome to our new English Grammar for Karnataka competitive exam series. This series is specially designed for GPSTR, HSTR, CRIS, Morarji, PDO, FDA, SDA, KPSC and all Karnataka competitive exams. Today's topic is noun. I'll ask you 25 important multiple choice questions. After each question, pause for 5 seconds. Think about the answer and then we will discuss the correct answer with a short explanation. Let's begin. What is a noun? ನಾವಿವತ್ತು 25 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋಣ ಇಂಗ್ಲೀಷ್ಗೆ. ನಿಮಗೆ GPSTR, HSTR ಮತ್ತು ಕ್ರೈಸ್ ಮುಂತಾದ ಒಂದು ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇವೆಲ್ಲನೂ ನೀವು ಏನು ಮಾಡಿರಿ ಅಂತಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ವಾಟ್ ಈಸ್ ಎ ನೌನ್? ಇಟ್ ಈಸ್ ಅನ್ ಆ್ಯಕ್ಷನ್ ವರ್ಡ್, ಅ ನೇಮಿಂಗ್ ವರ್ಡ್, ಅ ಡಿಸ್ಕ್ರೈಬಿಂಗ್ ವರ್ಡ್, ಅ ಜಾಯ್ನಿಂಗ್ ವರ್ಡ್. ಕರೆಕ್ಟ್ ಆನ್ಸರ್ ಈಸ್ a naming word. A noun is the name of a person, place, animal, thing or idea. ನೀವು ಇದ್ರ ಡೀಟೇಲ್ ಆಗಿರೋ ವಿಡಿಯೋ ಕೂಡ ನೀವು ನೋಡ್ಬೋದು, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಾಪರ್ ನೌನ್? ಇದರಲ್ಲಿ ಪ್ರಾಪರ್ ನೌನ್ ಯಾವುದು ಅಂತ. ಸಿಟಿ, ಕಂಟ್ರಿ, ಇಂಡಿಯಾ, ರಿವರ್. ಇಲ್ಲಿ ಇಂಡಿಯಾ ಅನ್ನೋದು ಪ್ರಾಪರ್ ನೌನ್ ಆಗಿದೆ. ಇಂಡಿಯಾ ಇಸ್ ದ ಸ್ಪೆಸಿಫಿಕ್ ನೇಮ್ ಆಫ್ ಅ ಕಂಟ್ರಿ, ಸೊ ಇಟ್ ಈಸ್ ಅ ಪ್ರಾಪರ್ ನೌನ್. ಅಂದರೆ ಕನ್ನಡದಲ್ಲಿ ಹೇಗೆ ಅಂಕಿತ ನಾಮ ಅಂತ ಇರುತ್ತಲ್ಲ, ಅದೇ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ನಾವು ಪ್ರಾಪರ್ ನೌನ್ನ ಹೇಳ್ತೀವಿ ಅಂತ. ವಿಚ್ ಈಸ್ ಅ ಕಾಮನ್ ನೌನ್? ಬೆಂಗಳೂರು, ಟೀಚರ್, ಗಂಗಾ, ರಮೇಶ್. ಇಲ್ಲಿ ಟೀಚರ್, ಅ ಕಾಮನ್ ನೌನ್ ನೇಮ್ಸ್ ಆಸ್ ಅ ಜನರಲ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. So, teacher is a common noun. Which is an abstract noun? Honesty, table, book, child. ಇದರಲ್ಲಿ honesty ಅನ್ನೋದು abstract noun ಆಗಿದೆ. Abstract nouns name qualities, feelings or ideas that cannot be seen or touched ಅಂತ. ಅಂದರೆ ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ಮತ್ತು ವಿಚಾರಗಳನ್ನು ಅವ್ರ ಕಣ್ಣಿಂದ ನೋಡೋಕ್ಕಾಗಲ್ಲ, ಕೈಯಿಂದ ಮುಟ್ಟೋದಕ್ಕಾಗಲ್ಲ ಅಂತಹ ಒಂದು ಪದಗಳು ಅಂತ. Which sentence contains a noun? She runs fast, the boy is reading quickly, very beautiful. ಇದರಲ್ಲಿ ಯಾವುದು ನಾಮಪದ ಅಥವಾ ನೌನನ್ನು ಹೊಂದಿದೆ ಅಂದರೆ ದ ಬಾಯ್ ಈಸ್ ರೀಡಿಂಗ್ ಅನ್ನೋದು ನಾಮಪದ ಹೊಂದಿರತಕ್ಕಂಥ ಸೆಂಟೆನ್ಸ್ ಆಗಿದೆ. ಬಾಯ್ ಈಸ್ ಎ ನೌನ್, ಸೊ ಹಾಗಾಗಿ ಇದು ನಾಮಪದ ಹೊಂದಿರತಕ್ಕಂಥ ಸೆಂಟೆನ್ಸ್ ಅಂತ. ವಿಚ್ ಈಸ್ ಅ ಕಲೆಕ್ಟಿವ್ ನೌನ್? ಆರ್ಮಿ, ಟ್ರೀ, ಆ್ಯಪಲ್, ಚೈಲ್ಡ್. ಇದರಲ್ಲಿ ಆರ್ಮಿ ಅನ್ನೋದು ಕಲೆಕ್ಟಿವ್ ನೌನ್. ವಿಚ್ ಈಸ್ ಅ ಮಟೀರಿಯಲ್ ನೌನ್? ಗೋಲ್ಡ್, ಲಾಯನ್, ಸ್ಕೂಲ್, ವಿಲೇಜ್. ಇದರಲ್ಲಿ ಮಟೀರಿಯಲ್ ನೌನ್ ಯಾವುದು? ನಿಮಗೆ ಮಟೀರಿಯಲ್ ಅಂದ್ರೇನು ವಸ್ತು ಅಂತ. ವಸ್ತು ಯಾವುದಿದೆ ಇದರಲ್ಲಿ? ಗೋಲ್ಡ್ ಅನ್ನೋದು. ಸೊ ಹಾಗಾಗಿ ಮಟೀರಿಯಲ್ ನೌನು ಗೋಲ್ಡ್. ವಿಚ್ ವರ್ಡ್ ಈಸ್ ಅ ಪ್ರಾಪರ್ ನೌನ್? ರಿವರ್, ಮೌಂಟೇನ್, ಹಿಮಾಲಯಾಸ್, ಸಿಟೀಸ್. ಇದರಲ್ಲಿ ಪ್ರಾಪರ್ ನೌನ್ ಯಾವುದು? ಅಂಕಿತ ನಾಮ, ಹಿಮಾಲಯ ಅನ್ನೋದು ಪ್ರಾಪರ್ ನೌನ್. ವಿಚ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್? ಬ್ಯೂಟಿ, ಪೆನ್, ಸ್ಕೂಲ್, ಹೌಸ್. ಫೀಲಿಂಗನ್ನು ಹೇಳ್ತಕ್ಕಂಥದ್ದು, ಕಣ್ಣಿಂದ ನೋಡದೆ ಇರೋದಕ್ಕೆ ಇರ್ತಕ್ಕಂಥದ್ದು. ಸೊ ಇಟ್ ಈಸ್ ಬ್ಯೂಟಿ ಅಂತ. ವಿಚ್ ಈಸ್ ಅ ಕಾಮನ್ ನೌನ್? ಡಾಕ್ಟರ್, ಕರ್ನಾಟಕ, ರವಿ, ಅಮೆಝಾನ್. ಇದರಲ್ಲಿ ಡಾಕ್ಟರ್ ಅನ್ನೋದು ಕಾಮನ್ ನೌನ್. ಕನ್ನಡದಲ್ಲಿ ಇದನ್ನು ನಾವು ಅನ್ವರ್ಥಕ ನಾಮಪದ ಅಂತ ಬಳಸ್ತೀವಿ, ಬಟ್ ಇಲ್ಲಿ ಕಾಮನ್ ನೌನ್ ಅಂತ ಹೇಳ್ತಾರೆ. ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ನೀವು ಹೇಳಬೇಕು. ಕರೇಜ್ ಅಬ್ಸ್ಟ್ರಾಕ್ಟ್ ನೌನ್, ಬೆಂಗಳೂರು ಪ್ರಾಪರ್ ನೌನ್, ಸ್ಕೂಲ್ ಕಾಮನ್ ನೌನ್, ಟೀಮ್ ಕಲೆಕ್ಟಿವ್ ನೌನ್, ಸಿಲ್ವರ್ ಮಟೀರಿಯಲ್ ನೌನ್, ಆನೆಸ್ಟಿ abstract noun, lion common noun, the Ganga proper noun, family collective noun, milk material noun, student common noun, wisdom abstract noun, gold material noun, committee
ಕಲೆಕ್ಟಿವ್ ನೌನ್, ಸಚಿನ್ ತೆಂಡೂಲ್ಕರ್ ಪ್ರಾಪರ್ ನೌನ್. ಈ ರೀತಿಯಾಗಿ ನೀವು ಅದು ಒಂದು ವರ್ಡ್ ನೋಡಿದ ತಕ್ಷಣ ಇದು ಯಾವ ನೌನ್ ಅಂತ ಹೇಳಬೇಕು ಫಾಸ್ಟಾಗಿ. ಇವತ್ತಿನ ಹೋಮ್ವರ್ಕನ್ನು ಕೊಡೋಣ. ಡೇ 1 ಹೋಮ್ವರ್ಕು. ಸೊ ಡೈಲಿ ಒಂದೊಂದು ವಿಡಿಯೋಸ್ಗಳನ್ನು ಈ ರೀತಿಯಲ್ಲಿ ಸರಣಿಯಲ್ಲಿ ಮಾಡ್ತಾ ಹೋಗ್ತೀನಿ. ನಿಮಗೆ ಕ್ವಿಕ್ಕಾಗಿ ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ನೋಡ್ಕೋಬಹುದು. ಆನ್ಸರ್ ದೀಸ್ ಕ್ವಶನ್ಸ್ ಬಿಫೋರ್ ಚೆಕಿಂಗ್ ದ ಪಿನ್ಡ್ ಕಮೆಂಟ್. ಅಂದರೆ ನಾವು ಆನ್ಸರ್ಸ್ಗಳನ್ನು ಪಿನ್ ಕಮೆಂಟಲ್ಲಿ ಇರುತ್ತೆ, ನೀವು ಆಮೇಲೆ ಚೆಕ್ ಮಾಡ್ಕೋಬೋದು. ಫಸ್ಟ್ ನೀವು ಟ್ರೈ ಮಾಡಿ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರಾಪರ್ ನೌನ್? ಎ ಸಿಟಿ, ಬಿ ಇಂಡಿಯಾ, ಸಿ ರಿವರ್, ಡಿ ಟೀಚರ್. ನೀವು ಇದನ್ನು ಕಮೆಂಟಲ್ಲೇ ಆನ್ಸರ್ ಮಾಡಬೇಕು. ವಿಚ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್? ಆನೆಸ್ಟಿ, ಚೇರ್, ಆ್ಯಪಲ್, ಸ್ಕೂಲ್. ವಿಚ್ ಇಸ್ ಅ ಕಾಮನ್ ನೌನ್? ಬೆಂಗಳೂರು, ಡಾಕ್ಟರ್, ಕೃಷ್ಣ, ಗಂಗಾ. ವಿಚ್ ಈಸ್ ಅ ಕಲೆಕ್ಟಿವ್ ನೌನ್? ಆರ್ಮಿ, ಬಾಯ್, ಪೆನ್, ಫ್ಲವರ್. Which is a material noun? Gold, tiger, school, village. Choose the noun in the sentence. The children are playing in the park. Playing, children are in. ಇದರಲ್ಲಿರ್ತಕ್ಕಂಥ ನೌನ್ ಯಾವುದು ಅಂತ ಗುರುತಿಸಬೇಕು. Which sentence contains proper noun? The girl is reading. We visited Mysore. Birds are flying. The teacher is kind. ಇದರಲ್ಲಿರ್ತಕ್ಕಂತಹ ಪ್ರಾಪರ್ ನೌನ್ ಯಾವುದು ಅನ್ನೋದನ್ನು ನೀವು ಕಂಡುಹಿಡಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್? ಇದರಲ್ಲಿ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಇಲ್ಲ ಅಂತ. ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು. ಒಂದೊಂದ್ಸಲ ನಾಟ್ ಅಂತ ಕೇಳಿರ್ತಾರೆ, ಅವಾಗ ಯಾವುದು ಇಲ್ಲ ಅಂತ ನೋಡಬೇಕು. ಒಂದೊಂದ್ಸಲ ಯಾವುದು ಅಂತ ಕೇಳ್ತಾರೆ, ಅವಾಗ ಯಾವುದು ಇದೆ ಅಂತ ನೋಡಬೇಕಾಗುತ್ತೆ ನೀವು. ಇಲ್ಲಿ ವಿಸ್ಡಮ್ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ ಇಲ್ಲ ಅಂದರೆ ವಿಸ್ಡಮ್ಮ, ಕೈಂಡ್ನೆಸ್ಸಾ, ಹ್ಯಾಪಿನೆಸ್ಸಾ ಅಥವಾ ಟೇಬಲ್ಲ ಅಂತ. ವಿಚ್ ವರ್ಡ್ ನೇಮ್ಸ್ ಅ ಪರ್ಸನ್? ಟೀಚರ್, ಸ್ಕೂಲ್, ಆನೆಸ್ಟಿ, ಗೋಲ್ಡ್. Which sentence has 2 nouns? The boy kicked the ball. She sings well. They are happy. Run fast. ಇದರಲ್ಲಿ 2 ನೌನ್ಗಳಿರ್ತಕ್ಕಂತಹ ವಾಕ್ಯ ಯಾವುದು ಅಂತ ಕಂಡುಹಿಡಬೇಕು. ಸೊ ಇವತ್ತು ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ರಿ ಅಂತ ಕಮೆಂಟಲ್ಲಿ ಹಾಕಿ. ಹೌ ಮೆನಿ ಆನ್ಸರ್ಸ್ ಡಿಡ್ ಯು ಗೆಟ್ ರೈಟ್ ಔಟ್ ಆಫ್ 25? Write your score in the comments. Tomorrow we will learn pronounce top 25 MCQs. If this video helped you, please like, share and subscribe. Thank you.